ಇನ್ನು ಮುಖ್ಯವಾಗಿ ಕೆಲವೊಬ್ರು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ವರಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ. ಇದೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಗುರೂಜಿ? ನೋಡಿ, ಹಬ್ಬ ಅಂದ್ರೆ ಆಡಂಬರವಾಗಿ ಸಂತೋಷವಾಗಿ ಆಚರಣೆ ಮಾಡುವಂಥದ್ದು. ರಥ ಅಂತ ಹೇಳಿದ್ರೆ ನಿಯಮ ನಿಷ್ಠೆಗಳನ್ನ ಇರುವಂಥದ್ದು. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅನ್ನೋದೇ ಮುಖ್ಯವಾಗಿರುತ್ತೆ. ಕೆಲವರು ಆಡಂಬರವಾಗಿ ಹಬ್ಬದ ರೀತಿಯಲ್ಲಿ ಅವರ ಸಂಭ್ರಮವನ್ನ ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ಆದರೆ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ವ್ರತದ ಆಚರಣೆ, ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅನ್ನುವಂಥದ್ದು ಇರುತ್ತೆ. ಸೊ ಇದರಲ್ಲಿ ಭಾರಿ ವ್ಯತ್ಯಾಸಗಳು ಏನಿಲ್ಲ, ಅವರವರ ತಿಳುವಳಿಕೆ ಅವರವರ ಭಾವನೆಗಳಿಗೆ ಒಳಪಟ್ಟಿರುವಂತದ್ದಾಗಿರುತ್ತೆ. ಖಂಡಿತ. ಇನ್ನು ಮುಖ್ಯವಾಗಿ ಗುರೂಜಿ, ವರಮಹಾಲಕ್ಷ್ಮಿಯ ವ್ರತದ ವಿಧಿ ವಿಧಾನಗಳು ಯಾವ ರೀತಿ ಆಗಿರ್ಬೇಕು, ಯಾವ ರೀತಿ ಲಕ್ಷ್ಮಿಯನ್ನ ಪೂಜಿಸ್ಬೇಕು ಮತ್ತು ಯಾವ ಸಮಯದಲ್ಲಿ ಪೂಜಿಸೋದು? ಅಂದ್ರೆ ಕೆಲವೊಬ್ರು ಸಂಜೆ ಅಂತ ಅಂತಾರೆ, ಕೆಲವೊಬ್ರು ಬೆಳಿಗ್ಗೆ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸಮಯ ಸೂಕ್ತ ಅಂತ? ಈ ವರ್ಷದಲ್ಲಿ ಸಂಜೆ ಸಮಯ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಶುಕ್ರವಾರ ನಾವು ಯಮಗಂಟ ಕಾಲವನ್ನು ನೋಡ್ತೀವಿ, ಮತ್ತೆ ಅದರ ಜೊತೆಗೆ ಬೆಳಗ್ಗೆ 10:45 ರಾವು ಕಾಲವನ್ನು ನೋಡ್ತೀವಿ. ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ. ಅದರಲ್ಲಿ ಒಂದಷ್ಟು ಲಗ್ನಗಳು ಅಂತ ಬರುತ್ತೆ. ಅದರಲ್ಲಿ ಕರ್ಕಾಟಕ ಲಗ್ನ ಅಂತ ಹೇಳಿದ್ರೆ ಬಹಳ ಚಂದ್ರ, ಅದು ಕರ್ಕಾಟಕ ಲಗ್ನಕ್ಕೆ ಅಧಿಪತಿಯಾದಂಥವನು. ಚಂದ್ರ ಲಕ್ಷ್ಮಿಯ ಸಹೋದರ ಅಂತ ಹೇಳ್ತೀವಿ. ನೋಡಿ, ಅಲ್ಲಿ ನಾವು ಒಂದು ಪೂಜೆಯನ್ನು ಮಾಡಬೇಕು, ಒಂದು ಕುಟುಂಬ ಸಮೇತ ಎಲ್ಲರೂ ಸೇರಿ ಮಾಡುವಂಥದ್ದು ಇರುತ್ತೆ. ನಾವು ಕರ್ಕಾಟಕ ಲಗ್ನ ಎಷ್ಟೊತ್ತಿಗೆ ಬರುತ್ತೆ ಅಂದ್ರೆ 4:45 ಬೆಳಗ್ಗೆ, ಆ 4:45 5:45 6 ಗಂಟೆ ಒಳಗಡೆ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಆ ಸಂದರ್ಭವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅತಿ ಶ್ರೇಷ್ಠವಾದಂತ ಸಮಯ ಅದು ಮುಖ್ಯವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತ. ಅಕಸ್ಮಾತ್ ಕೆಲವೊಮ್ಮೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಲೇಟ್ ಆಯ್ತು ಕೆಲಸಗಳು ಅಂತ ಹೇಳಿದಾಗ 8 ಗಂಟೆಯಿಂದ 9:30ವರೆಗೂ 9:45 ಚೆನ್ನಾಗಿದೆ. ಅದು ಕನ್ಯಾ ಲಗ್ನ ಬರುತ್ತೆ. ಹಾಗಾಗಿ ಕನ್ಯಾ ಲಗ್ನಾಧಿಪತಿ ಏಕಾದಶ ಸ್ಥಾನದಲ್ಲಿ ಬುಧ ಇರ್ತಾನೆ. ಏಕಾದಶ ಸ್ಥಾನ ಮತ್ತೆ ಅದ್ರ ಜೊತೆಗೆ ಗುರು ಏಕಾದಶ ಸ್ಥಾನದಲ್ಲಿ ಇರ್ತಾನೆ. ಗುರು ಧನಕಾರಕ ಆಗಿರ್ತಾನೆ. ಮತ್ತೆ ಗುರು ಪರಮೋಚ್ಚ ಸ್ಥಾನದಲ್ಲಿರ್ತಾನೆ. ಆ ಸಂದರ್ಭನೂ ಬಹಳ ಮುಖ್ಯವಾಗಿರುತ್ತೆ ಲಗ್ನ ಅಂತ ತೆಗೆದುಕೊಂಡಾಗ. ಹಾಗಾಗಿ ಈ ಎರಡೂ ಸಮಯ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಯಮಗಂಟ ಕಾಲ ಸಂಜೆ 5:15 ಇರೋದ್ರಿಂದ ಸಂಜೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಇನ್ನು ಕೆಲವರು ವಿಸರ್ಜನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಬೆಳಗ್ಗೆ ಸಾಧ್ಯವಾದಷ್ಟು ಈ ಲಕ್ಷ್ಮಿನ ಕುಣಿಸೋದು, ಇದೆಲ್ಲ ಮಾಡೋದು ಬಹಳ ಒಳ್ಳೆಯದು. ಇನ್ನ ಲಕ್ಷ್ಮಿಯನ್ನ ಹಿಡೋದು ಬಹಳ ಜನಕ್ಕೆ ವಿಧಿವಿಧಾನ. ಸೊ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ? ಹೋದ ವರ್ಷ ಹೇಗೆ ಆಚರಣೆ ಮಾಡಿದ್ರಿ, ಮತ್ತೆ ಈ ವರ್ಷ ಒಂದು ಪ್ಲಾನಿಂಗ್ ಇರುತ್ತೆ, ನಾನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ. ಆದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಅಲಂಕಾರಗಳು ಏನೇ ಇರಲಿ, ಶಾಸ್ತ್ರದ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಇದೊಂದು ಸ್ವಲ್ಪ ನೀವು ಗಮನ ಹರಿಸ್ಕೊಬಿಟ್ರೆ ಖಂಡಿತ ಈ ವರ್ಷ ನಿಮಗೆ ಸಾಕ್ಷಾತ್ ವರಮಹಾಲಕ್ಷ್ಮಿ ನಿಮಗೆ ವರವನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ. ನೀವು ಅವ್ರು ಯಾರೋ ಹೇಳಿದ್ರು, ಇವ್ರು ಏನೋ ಹೇಳಿದ್ರು, ಅಯ್ಯೋ ನಮ್ಮ ಪಕ್ಕದ ಮನೆಯವರು ಹಾಗೆ ಮಾಡ್ತಾರಂತೆ, ಅಯ್ಯೋ ನಮ್ಮ ಹಿಂದೆ ಶಾಸ್ತ್ರಗಳು, ನಮ್ಮ ಪದ್ಧತಿ ಹೀಗೆ, ಇವೆಲ್ಲವೂ ಬಿಡಿ. ಶಾಸ್ತ್ರದಲ್ಲಿ ಆಚರಣೆ ಮಾಡೋದು ಹೇಗೆ, ಇದನ್ನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಬೆಳಗ್ಗಿನ ಜಾವ ಶಾಸ್ತ್ರಬದ್ಧವಾಗಿ ಇದನ್ನು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ಬೆಳಗ್ಗೆ ನಿತ್ಯ ಕರ್ಮ ಅನುಷ್ಠಾನವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮೊದಲಿಗೆ ಶುಚಿಯನ್ನು ಮಾಡುವಂಥದ್ದು. ಮನೆಯ ಮುಂಬದಿ ಲಕ್ಷ್ಮಿ ಹುಡುಕ್ತಾ ಇರ್ತಾಳಂತೆ ಬೆಳಗ್ಗೆನೆ. ಎಲ್ಲಿ ಯಾರ ಮನೆಗೆ ಹೋಗಬೇಕು, ಇನ್ನು ಬೆಳಗ್ಗೆನೇ ಎದ್ದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಅಲ್ಲಿ ಬರೋದೇ ಇಲ್ಲ ಲಕ್ಷ್ಮಿ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ, ಸಾಧ್ಯವಾಯಿತು ಜಾಗ ಇದೆ ಅಂತ ಹೇಳಿದ್ರೆ ಗೋಮೂತ್ರ ಗೋಮಯ ಎಲ್ಲ ಹಾಕಿ ಒರೆಸಿ ಮತ್ತೆ ರಂಗೋಲಿಗಳನ್ನು ಹಾಕಿ ತೋರಣವನ್ನು ಕಟ್ಟಬೇಕು. ತುಳಸಿ ಪೂಜೆಯನ್ನು ಸಲ್ಲಿಸ್ಬೇಕು. ಮೊದಲಿಗೆ ತುಳಸಿ ಪೂಜೆ, ತುಳಸಿ ಹತ್ರ ದೀಪವನ್ನು ಹಚ್ಚಬೇಕು. ಆವಾಗಲೇ ಅಲ್ಲೇ ಸಕಾರಾತ್ಮಕವಾದಂಥ ಒಂದು ಶಕ್ತಿ ಮನೆಗೆ ಬರಲಿಕ್ಕೆ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಸೊ ನಾವು ಮೊದಲಿಗೆನೇ ದೇವ್ರ ಮನೆ ಹತ್ರ ಹೋಗ್ಬಿಟ್ಟು, ಈ ಕೆಲವರು ಏನು ಮಾಡ್ತಾರೆ, ಹಿಂದಿನ ದಿವಸನೇ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದು ಫಲಗಳು ಕೊಡೋದಿಲ್ಲ. ಸುಮ್ಮನೆ ನೀವು ಸಿದ್ಧತೆ ಮಾಡಿಬಿಟ್ಟು ಇಡೀ ಕಳಶನೆಲ್ಲ ಜೋಡ್ಸಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದು ಫಲಗಳು ಕೊಡೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಆಚೆಯಿಂದ ನೀವು ಕ್ಲೀನ್ ಮಾಡಿಕೊಂಡು ಬರಬೇಕಾಗತ್ತೆ. ನಂತರ ಏನು ಮಾಡ್ಕೋಬೇಕು, ನೀವು ದೇವ್ರ ಮನೆಯಲ್ಲಿ ಇಡಬೇಕು ಅಥವಾ ನೀವು ಹಾಲಲ್ಲಿ ಇಡಬೇಕು ಅನ್ನೋಂಥದ್ದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಲಲ್ಲಿ ಇಟ್ಟರೆ ಎಲ್ಲನೂ ಶಾಸ್ತ್ರಬದ್ಧವಾಗಿ ನೀಟಾಗಿ ಆಗುತ್ತೆ. ಉತ್ತರದ ದಿಕ್ಕಿಗೆ ಲಕ್ಷ್ಮೀ ಮುಖ ಇರಬೇಕು. ಆ ಥರ ಪಡಿಸ್ಕೋಬೇಕು. ಟೇಬಲ್ಸ್ ಎಲ್ಲ ಹಾಕ್ಕೊಂಡು ನಂತರ ಏನು ಮಾಡ್ಕೋಬೇಕು, ಮೊದಲಿಗೆ ಒಂದು ಮಣೆಯನ್ನು ಹಾಕಬೇಕು. ಮಣೆಯನ್ನು ಹಾಕಿ, ಅದು ಸಾಧ್ಯವಾಯಿತು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅತಿ ಮರದಿಂದ ಮಾಡಿರೋಂಥ ಮಣೆ ಬಹಳ ಶ್ರೇಷ್ಠವಾದಂಥದ್ದು. ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ
ಅಕ್ಕಿಯನ್ನು ಹಾಕಬೇಕು, ಅಷ್ಟದಳವನ್ನು ಬರಿಬೇಕು. ಅಷ್ಟದಳ ಲಿಖಿತ್ವ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಒಂದು ಕೈಯಲ್ಲಿ ಅಷ್ಟದಳ ಬರೆದು ಅದರ ಮೇಲೆ ಒಂದು ತಾಮ್ರದ ದೊಡ್ಡ ಬಿಂದಿಗೆಯನ್ನು ಇಡಬೇಕು. ನೋಡಿ, ಇದು ನಿಮಗೆ ಒಂದು ಸೀರೆಯನ್ನು ಕಟ್ಟಲಿಕ್ಕೂ ಇದು ಉಪಯೋಗ ಬರುತ್ತೆ. ದೊಡ್ಡದಾದಂಥ ಬಿಂದಿಗೆ ಎಲ್ಲಾದರೂ ಮೊದಲೇ ಸರ್ ಮಾಡ್ಕೋಬೇಕು ಇದನ್ನೆಲ್ಲ. ಹಾಗಾಗಿ ದೊಡ್ಡ ಬಿಂದಿಗೆಯನ್ನು ಇಟ್ಟು ಅದರ ಒಳಗಡೆ, ಬಿಂದಿಗೆ ಒಳಗಡೆ ಅಕ್ಕಿಯನ್ನು ಅರ್ಧ ಭಾಗದಷ್ಟು ಹಾಕಬೇಕು. ನಮಗೆ ಹೇಗೆ ಹೊಟ್ಟೆ ತುಂಬುತ್ತೆ ಊಟ ಮಾಡಿದ್ರೆ, ಅದೇ ಥರ ಸಾಕ್ಷಾತ್ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಹಾಗಾಗಿ ಅದರ ಒಂದು ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕಿ ಒಂದು 5 ಬಗೆಯ ಹಣ್ಣುಗಳು, ನೀವು ಮೊದಲೇ ಸಂಕಲ್ಪ ಇರುತ್ತೆ ಒಂದೇ ದಿನ ತೆಗಿತೀರ 3 ದಿನ ತೆಗಿತೀರ ಅಂತ. ಹಾಗಾಗಿ 5 ಬಗೆಯ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಒಂದು 5, ಮತ್ತು ನಿಮಗೆ ಯಥಾಶಕ್ತಿ 101, 1001 ಎಷ್ಟು ದಕ್ಷಿಣೆ ಇಡ್ಲಿಕ್ಕಾಗುತ್ತೋ. ನೀವು ಎಲ್ಲರೂ ಕಾಣಿಸೋ ಥರ ನೀವೇನು ಕಟ್ಟು ದುಡ್ಡಿಡೋದಕ್ಕಿಂತ ನಾನು ಏನೇ ಹೇಳಿದೆ, ಅಕ್ಕಿ ಒಳಗಡೆನೇ ಇಟ್ಟರೆ ಒಂದು 10,000ನೋ ಎಷ್ಟೋ ನಿಮ್ಗೆ ಅನುಕೂಲ ಆದಷ್ಟು ಇಟ್ಟು ಅದರಲ್ಲಿ ನೀವು ಅದ್ರ ಮೇಲೆ ಇನ್ನೊಂದು ಬಿಂದಿಗೆಯನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ, ನೀರನ್ನು ಇಡಬೇಕಾಗತ್ತೆ. ಈಗ ದೊಡ್ಡದು ಏನು ಮಾಡಿದ್ರೋ ಅದೇ ಥರ ಹೊಟ್ಟೆ ಭಾಗ ಲಕ್ಷ್ಮಿಗೆ ಅನ್ನುವಂಥ ಭಾವನೆ. ಅದರ ಮೇಲೆ ಮಾವಿನ ಸೊಪ್ಪನ್ನು ಇಟ್ಟು ನೀರಿನ ಒಂದು ಚಿಕ್ಕದಾದ ಬೆಳ್ಳಿ ಚೊಂಬಿತ್ತು ಅಂದ್ರೂ ಇಡಿ, ಇಲ್ಲ ಅಂದರೆ ಮತ್ತೆ ತಾಮ್ರನೇ ಇಡಬಹುದು, ಏನು ತೊಂದರೆ ಏನಿಲ್ಲ. ಆ ತಾಮ್ರ ಬಹಳ ಶ್ರೇಷ್ಠವಾದಂಥದ್ದು. ಅದರಲ್ಲಿ ನೀರು, ಲಕ್ಷ್ಮಿ ವಿಗ್ರಹ ಅಥವಾ ಕಾಯಿನ್ ಏನಾದರೂ ಇದ್ರೇನು ಹಾಕ್ಬೋದು. ಪಂಚಪಲ್ಲವಗಳು ಹಾಕಬೇಕು. ಅದಕ್ಕೆ ನಿಮಗೆ ಪಂಚಪಲ್ಲವಗಳು ಸಿಕ್ಕಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಅದನ್ನು ಸಹ ಹಾಕಿ ಅದ್ರ ಮೇಲೆ ವೀಳ್ಯದೆಲೆನ ಇಡಬೇಕು. ನೋಡಿ, ವೀಳ್ಯದೆಲೆ ಹಲ್ಲು ಬರುತ್ತೆ ಕೆಳಗಡೆ, ಅದು ಗ್ರಿಪ್ಗೆಗೋಸ್ಕರ ನಾವು ಹೊಟ್ಟೆ ಭಾಗದ ಹತ್ರ ಆ ಅಕ್ಕಿಯನ್ನು ಹಾಕಿದಾಗ ಮಾವಿನ ಸೊಪ್ಪು, ಅಲ್ಲಿ ನಾರಾಯಣ ಸ್ವರೂಪ ಅಂತ ಹೇಳ್ತೀವಿ. ನಾರಾಯಣಗೆ ನಾವು ಆರಾಧನೆ ಮಾಡ್ತೇವೆ. ಆ ಕೂದಲುಗಳು ಹೇಗೆ ಬರುತ್ತೋ ಅದನ್ನು ಈ ಬಾಳೆ ಎಲೆ, ಮಾವಿನ ಸೊಪ್ಪು ಇದೆಲ್ಲ ನಾವು ಇರ್ತೀವಲ್ಲ, ಒಂದೊಂದು ರೀತಿಯಲ್ಲಿ ಭಾವನೆಗಳು ಬರುತ್ತೆ. ಅದರ ಮೇಲೆ ಕಳಶವನ್ನು ಇಟ್ಟಾಗ 3 ಎಲೆ ಅಥವಾ 5 ಎಲೆಯನ್ನಿಟ್ಟು ಒಳ್ಳೆ ತೆಂಗಿನಕಾಯಿ, ಚೆನ್ನಾಗಿ ನೀರಿರುವಂಥ ತೆಂಗಿನಕಾಯಿನ ಇಟ್ಟು ಅದಕ್ಕೆ ನಿಮಗೆ ಅನುಕೂಲ ಮುಖವಾಡ ಇಡಬೇಕು, ಇದೆ ಬೆಳ್ಳಿ ಮುಖವಾಡ ಇದೆ ಅಂತ ಹೇಳಿದ್ರೆ ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿಗೆ ನೀವು ಅಲಂಕಾರ ಮಾಡ್ಕೋಬಹುದು. ಅರಿಶಿನ ಬೆಳೆದ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲವನ್ನ ಇಟ್ಟು ಅದ ನಂತರ ನೀವು ಸೀರೆಯನ್ನು ಕಟ್ಟುವಂಥದ್ದು. ಅವಾಗ ನೋಡಿ, ನಿಮಗೆ ಕೆಳಗಡೆ ದೊಡ್ಡ ಬಿಂದಿಗೆ ಇದ್ದಾಗೂ ಅದು ಸೀರೆ ನೆರಗುಗಳು ಎಲ್ಲ ಚೆನ್ನಾಗಿ ಬರುವಂಥದ್ದು ಇರುತ್ತೆ. ನೀಟಾಗಿ ಅಲಂಕಾರವನ್ನು ಮಾಡುವಂಥ ಪದ್ಧತಿಯನ್ನು ಇಲ್ಲಿ ಗಮನಿಸಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದೇ ಚಿಕ್ಕ ಕಳಶ ಇಟ್ಬಿಡ್ತಾರೆ. ಈ ಪದ್ಧತಿ ಯಾರಿಗೂ ಗೊತ್ತೇ ಇಲ್ಲ ಯಾವ ರೀತಿ ಇಡಬೇಕು ಅನ್ನುವಂಥದ್ದು. ಈ ವ್ರತದ ಆಚರಣೆಯಲ್ಲಿ ಇದು ಬಹಳ ಮುಖ್ಯವಾಗಿ ಕೊಟ್ಟಿದ್ದೇನೆ. 2 ಕಳಶವನ್ನ, ಈಗ ನೀವು ಯಾರಾದ್ರೂ ಮದುವೆ ಆಗಿರುವಂತವ್ರು ನಿಮ್ಮ ಯಜಮಾನರು ಬಿಟ್ಟು ನೀನ್ ಮಾತ್ರ ಬಾಮ್ಮ ಅಂತ ಕರೀತಾರ, ಇಲ್ಲ ದಂಪತಿಗಳು ಸಮೇತ ಬನ್ನಿ ಅಂತ ಕರೀತಾರಲ್ವಾ, ಏನೋ ಒಂದು ಫಂಕ್ಷನ್ ಆಯ್ತು ಅಂದ್ರೆ. ಹಾಗಾಗಿ ಮಹಾಲಕ್ಷ್ಮಿ ಆದಂತಹ ವರಮಹಾಲಕ್ಷ್ಮಿ ಒಬ್ಬರನ್ನೇ ಕರೆದ್ರೆ ಬರ್ತಾಳ, ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾವು ದಕ್ಷ ಯಜ್ಞ ಮಾಡುವಾಗ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ಶಿವನ್ ಬಿಟ್ಟು ಪಾರ್ವತಿ ಮಾತ್ರ ದಕ್ಷ ಕರೆದಿರ್ತಾನೆ. ದಕ್ಷ ಬಂದು ಪಾರ್ವತಿ ತಂದೆ. ಸೊ ಅಲ್ಲಿ ಏನಾಗುತ್ತೆ, ನನ್ನ ಯಜಮಾನರಿಗೆ ಗೌರವ ಕೊಟ್ಟಿಲ್ವಲ್ಲ ಅಂತೇಳಿ ಆ ದಕ್ಷಿಣ ಯಜ್ಞಕ್ಕೆ ಹೋಗ್ತಾಳೆ. ಆ ನಂತರ ಬರುವಂಥದ್ದು ಒಂದಷ್ಟು ತನ್ನ ಭಾಗಗಳು ಅದರದೇ ಆದಂಥದ್ದು ಬೇರೆ ಬೇರೆ ಪ್ರದೇಶದಲ್ಲಿ ಬೀಳುತ್ತೆ. ಇವೆಲ್ಲವೂ ಒಂದಷ್ಟು ಕಥೆಗಳು ಬರುತ್ತೆ. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದಿವಸನೂ ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ 2 ಕಳಶ ಇಡೋದೇನು ಬೇಡ. ಈ ಕಳಶದಲ್ಲೇ ಕೆಳಬದಿಯಲ್ಲಿ ಮಹಾನಾರಾಯಣ ಮತ್ತೆ ಅದರ ಮೇಲೆ ಲಕ್ಷ್ಮೀ ಸ್ವರೂಪ ಸೀರೆ ಹುಟ್ಟಿಸಿದಾಗ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ತರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಏನು ಒಂದು ಮಂಟಪ ಕಟ್ಟಿರ್ತಾರ, ಇಲ್ಲಿ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬಾಳೆ ಕಂಬಗಳನ್ನು ಕಟ್ಟುವಂಥದ್ದು. ಮತ್ತೆ ತೋರಣವನ್ನು ಅಲ್ಲಿ ಕಟ್ಟಬೇಕಾಗತ್ತೆ. ಈಗ ಬಾಗಿಲಿಗೆ ಮಾತ್ರ ತೋರಣ ಕಟ್ಟಿಬಿಡ್ತಾರೆ ದೇವ್ರ ಮನೆಯಲ್ಲಿ, ಬಾಗಿಲಲ್ಲಿ. ಇಲ್ಲಿನೂ ಸಹ ಅಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗನು ತೋರಣವನ್ನು ಕಟ್ಟಬೇಕಾಗತ್ತೆ. ಸೊ ನಂತರ ಅಲಂಕಾರ ಆದಮೇಲೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಆ ದೇವಿ ಸುಮ್ಮನೆ ಇದು ಬೊಂಬೆ ಥರ ಅಷ್ಟೇ. ಸೊ ಅಲ್ಲಿ ಜೀವ ಬಂದಿರೋಲ್ಲ. ಜೀವ ಬರಬೇಕಂದ್ರೆ ನಮ್ಮ ಭಾವನೆಗಳಿಗೆ ಅಲ್ಲಿ ಆ ದೇವಿ ಅಲ್ಲಿ ಬಂದು ಕುಂತ್ಕೊಂಡಿದ್ದಾಳೆ ಅಂತೇಳಿ ಒಂದು ಸಂಕಲ್ಪ. ಯಾವ ರೀತಿ ಲಕ್ಷ್ಮಿನ ಹೋಲಿಸ್ಕೊಂತಂದ್ರೆ ನಾವು ಭಾವನೆ ಹೇಳ್ಕೊತೀವಿ. ಶಿವನ ಆರಾಧನೆ ಮಾಡಬೇಕು, ಶಿವನ ಪ್ರಾರ್ಥನೆ ಮಾಡ್ಕೊಂಡ್ರೆ ಶಿವನ ನಮ್ಮ ಭಾವನೆಗೆ ಬರ್ತಾನೆ. ಅದೇ ರೀತಿ ಸಹ ಲಕ್ಷ್ಮಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಸಹಸ್ರನಾಮ ಹೇಳ್ಕೋಬಹುದು, ಅಥವಾ ಚಿಕ್ಕದಾಗಿ ಲಕ್ಷ್ಮೀ ಗಾಯತ್ರಿ ಮಂತ್ರ ಬರುತ್ತೆ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತೇಳಿ ಮಂತ್ರ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿ ಬಂದಿದ್ದಾಳೆ ಅಂತೇಳಿ ಆ ಅಕ್ಷತೆ ಹೂಗಳನ್ನು ದೇವರ ಹತ್ರ ಹಾಕಿ ಆ ಏನು ಅಲಂಕಾರ ಮಾಡಿರುವಂಥದ್ದು ಅರ್ಘ್ಯ ಪಾದ್ಯ ಷೋಡಶ ಉಪಚಾರ
ಸಂಸ್ಕಾರ ಅಂತ ಬರುತ್ತೆ. ನಾನು ಮನೆ ಮಾತನಾಡುವಾಗ ಷೋಡಶೋಪಚಾರದ ಬಗ್ಗೆ ಹೇಳ್ತಾ ಇದ್ದೆ. ಈಗ ನಮ್ಮ ಮನೆಗೆ ಯಾರೋ ನೆಂಟರು ಬಂದ್ರೆ ಹೇಗೆ ಆಚರಣೆ ಮಾಡಬೇಕು ಅಂತ, ಒಂದು ಅರ್ಘ್ಯ ನೀರು ಬಿಡುವಂಥದ್ದು, ಒಂದು 3 ಸತಿ ಕಾಲು ತೊಳಿತಾ ಇದ್ದೀವಿ ಅಂತ ಹೇಳಿ ಕಾಲ ಹತ್ರ ಹಾಕುವಂಥದ್ದು ಭಾವನೆಗಳಿಗೆ ನಮ್ ಬರಬೇಕು. ಮತ್ತೆ ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡಬೇಕು. ಪವಿತ್ರ ಎಲ್ಲೋ ನೋಡಿ, ಈಗ ಮೈಲಿಗೆ ಇರೋರು ಮನೆಯಲ್ಲಿ ಅವರು ಹೂವು ಕಟ್ಟಿರ್ತಾರಲ್ಲ, ತೆಂಗಿನಕಾಯಿ ಎಲ್ಲೋ ಬಂದಿರುತ್ತೆ, ಎಲ್ಲೆಲ್ಲೋ ಬಿದ್ದು ಕಾಲಲ್ಲಿ ತೊಳೆದಿರ್ತೀವಿ, ಇವೆಲ್ಲ ಆಗಿರುತ್ತೆ, ಅದು ಅಪವಿತ್ರವಾಗಿರುತ್ತೆ. ಅದೇ ಮಂತ್ರ ಹೇಳುತ್ತೆ, ಪವಿತ್ರೋವ ಸರ್ವಸ್ತಾಂಗಭೂವ ಯಸ್ಮರೇ ಪುಂಡರೀಕಾಕ್ಷಂ ಸಭಾಭ್ಯಾಂತರಂ ಶುಚಿಹಿ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ತೀವಿ. ಮತ್ತೆ ಸ್ನಾನವನ್ನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಏನು ಸಪ್ತ ನದಿಗಳು ತಂದು ಸ್ನಾನ ಮಾಡಿಸಕ್ಕಾಗಲ್ಲ, ಅದಕ್ಕೆ ಮಂತ್ರ ಹೇಳುತ್ತೆ, ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂವಿಧಂ ಕುರು ಅಂತ ಆ ರೀತಿಯಲ್ಲಿ ಮಂತ್ರವನ್ನು ಹೇಳಿ ಪ್ರೋಕ್ಷಣೆಯನ್ನು ಮಾಡಿ ನಂತರ ಅರ್ಶಿನ ಕುಂಕುಮ ಭಾವನಾತ್ಮಕವಾಗಿ ಇಟ್ಟು ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕು. ಲಕ್ಷ್ಮಿ ಅಷ್ಟೋತ್ರ ಮತ್ತೆ ಈ ವರಮಹಾಲಕ್ಷ್ಮಿ ಅಷ್ಟೋತ್ರ ಸಿಗುತ್ತೆ, ಅದನ್ನು ಹೇಳಬೇಕು. ಮತ್ತೆ ಮುತ್ತೈದರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಒಂದು ಸಹಸ್ರನಾಮ ಸ್ತೋತ್ರಗಳನ್ನು ಹೇಳಿದ್ರೇನು ಇನ್ನೂ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮಂತ್ರ ಎಲ್ಲಿ ಪಠನೆ ಆಗ್ತಾ ಇರುತ್ತೆ ಅಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿ ಉದ್ಭವ ಆಗುವಂಥದ್ದಿರುತ್ತೆ. ನಮ್ಗೆ ಹೇಳಕ್ ಬರಲ್ಲ ಗುರುಗಳೇ, ಏನ್ ಮಾಡೋದು, ಒಂದು ಫೋನ್ ಇದೆಯಲ್ಲ ಅದ್ರಲ್ಲಿ ಹಾಕಿಟ್ಬಿಟ್ರೆ ಸಾಕು, ಆ ಭಾವನೆಗೆ ಆ ದೇವಿನೇ ಓಡ್ ಬರ್ತಾಳೆ ಅಂತೆ. ವೇದದಲ್ಲಿ ಒಂದು ಮಾತಿದೆ, ಯಾವುದೋ ಒಂದು ಇದರಲ್ಲಿ ಕಥೆಯಲ್ಲಿ ಯಾರೋ ಹೇಳ್ತಾ ಇದ್ರು, ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಭಕ್ತರು ಎಲ್ಲಿ ನನ್ನ ಧ್ಯಾನ, ಎಲ್ಲಿ ನನ್ನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೋ ಅಲ್ಲಿ ತತ್ರ ತಿಷ್ಠಾಮಿ, ಅಲ್ಲಿ ಪದ್ಮಾಸನ ಆಗಿ ಕುಳಿತಿರ್ತೀನಿ ಅಂತ ಹೇಳ್ತಾ ಇದ್ರು ಯಾವುದೋ ಕಥಾಶ್ರವಣದಲ್ಲಿ. ಸೊ ನಾನು ಎಲ್ಲೋ ಕೇಳಿಸ್ಕೊಂಡೆ ಅದನ್ನ. ಸೊ ಆ ತರ ನಾವು ಅಲ್ಲಿ ಭಾವನೆ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇವೆಲ್ಲವನ್ನು ತಿಳ್ಕೋಬೇಕು. ನಾನು ಯಾರೋ ಪಕ್ಕದ ಮನೆಯವರು ಆಡಂಬರವಾಗಿ ಒಡವೆ ಇರೋದೆಲ್ಲ ಹಾಕಿ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ ನಾವು ಮಾಡೋ ಪರಿಸ್ಥಿತಿ ಬೇಡ. ನಮ್ಮ ಕೈಯಲ್ಲಿ ಏನಾಗುತ್ತೆ ದೇವಿಗೆ ಅರ್ಪಣೆ ಮಾಡೋಕ್ಕೆ ಒಂದು ಒಡವೆ ಆದರೂ ಹಾಕಿ, ತೊಂದರೆ ಏನಿಲ್ಲ. ಸೊ ಇರೋದೆಲ್ಲ ನಾವು ಎಲ್ಲ ನಮ್ಮಲ್ಲಿರುವಂಥ ಒಡವೆಗಳು ಹಾಕಿ ನಾವೇನೂ ಇಲ್ದಿರಂಗೂ ಇರಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಸೊ ಈ ಥರ ಒಂದಷ್ಟು ನಿಯಮಗಳು ಇದ್ದಾವೆ. ಒಂದಷ್ಟು ವಿಗ್ರಹ ಇದ್ದರೆ, ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೂ ಅಭಿಷೇಕ ಮಾಡಿಸ್ಬೋದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ ಮತ್ತೆ 21 ಪತ್ರೆಗಳು, 21 ಪುಷ್ಪಗಳು ಇವೆಲ್ಲವನ್ನು ಅರ್ಚನೆ, ಪೂಜೆ ಪುನಸ್ಕಾರಗಳು ಮಾಡಿ ಗೋಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯ, ಅಕ್ಕಿಯಲ್ಲಿ ಮಾಡಿರುವಂತಹದ್ದು ಪದಾರ್ಥಗಳು, ಪಾಯಸ ಆಗಬಹುದು, ಅಥವಾ ಈ ಕೆಲವುಗೆ ಕಜ್ಜಾಯವನ್ನು ಮಾಡಿ ನೈವೇದ್ಯ ಮಾಡ್ತಾರೆ, ಕೆಲವರು ಹೋಳಿಗೆಯನ್ನು ಇಟ್ಟು ನೈವೇದ್ಯನ ದೇವರಿಗೆ ಮಾಡ್ತಾರೆ, ಪಂಚಫಲಗಳನ್ನು ಇಡ್ತಾರೆ. ಎಲ್ಲವೂ ನಿನಗೆ ಅರ್ಪಿತ ಅಂತೇಳಿ ಭಕ್ತಿಯಿಂದ ಒಂದಷ್ಟು ಪೂಜೆ ಸಂದರ್ಭದಲ್ಲಿ ತೋರಿಸಿ ದೇವರಿಗೆ ನಮಸ್ಕಾರ ಮಾಡಿ ಒಂದು ಸಂಜೆ ವೇಳೆಗೆ ಮುತ್ತೈದರನ್ನು ಕರೆಸಿ ಅರಿಶಿನ ಕುಂಕುಮ ಕೊಡುವಂಥದ್ದು, ಮತ್ತೆ ಗೋಧೂಳಿ ಸಮಯದಲ್ಲಿ ಗೋಪೂಜೆಯನ್ನು ಮಾಡುವಂಥದ್ದು. ಸೊ ಈ ಪದ್ಧತಿಗಳನ್ನ ಯಾರೆಲ್ಲ ಸರಿಯಾಗಿ ಆಚರಣೆ ಮಾಡ್ತಾರೋ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಆ ಸಂಕಲ್ಪ ಪೂಜೆ ಅಂದ್ರೆ ಸಂಕಲ್ಪನೆ ಮೇನ್ ಇಲ್ಲಿ. ಸೊ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಇರುವಂತ ಸಮಸ್ಯೆಗಳು ಏನಿದೆ, ನನಗೇನಿಲ್ಲ ಸಮಸ್ಯೆ, ಎಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಕೆಲವ್ರಿಗೆ. ಸುಮ್ಮನೆ ನಾನು ಎಲ್ಲರಿಗೂ ತೋರಿಸ್ಕೊಳ್ಳೋ ತರ ಅಂತ ಏನೋ ಒಂದು ಆರೋಗ್ಯನ ನಮ್ಗೆ ಅನ್ಕೊಂತೀವಿ, ದುಡ್ಡು ಕೋಟಿಗಳು ಕೊಳಿತಾ ಇದ್ರು ಆರೋಗ್ಯ ಏನೋ ಪ್ರಾಬ್ಲಮ್ ಇರುತ್ತೆ, ಗಂಡ ಹೆಂಡತಿ ನಡುವೆ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾವುದೇ ಇದ್ರೂ ಈ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಒಳ್ಳೆ ಶುಭ ಫಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಇನ್ನು ಗುರುಜಿ, ವರಮಹಾಲಕ್ಷ್ಮಿ ವ್ರತದ ದಿನ ಕೆಲವೊಬ್ರು, ನೀವು ಇವಾಗ ಹೇಳಿದ್ರಿ ಕಳಸವನ್ನ ಇಟ್ಟು ಹೇಗೆ ಪೂಜೆ ಮಾಡಬೇಕು ಅಂತ, ಇನ್ನು ಕೆಲವರು ಫೋಟೋಗೆ ಪೂಜೆ ಮಾತ್ರ ಸಲ್ಲಿಸಿದ್ರೆ ಸಾಧ್ಯ ಇದೆಯಾ, ಆ ವ್ರತ ಕಂಪ್ಲೀಟ್ ಆಗತ್ತಾ, ಅಥವಾ ಕಳಸನೇ ಇಟ್ರೆ ಮಾತ್ರ ವ್ರತ ಆಚರಿಸಿದಾಗ ಅನ್ನುವಂಥ ಒಂದಿಷ್ಟು ಗೊಂದಲ, ಇದಕ್ಕೆ ಉತ್ತರ ಏನು? ನೋಡಿ, 5 ಪ್ರಕಾರವಾಗಿ ದೇವರನ್ನ ಆಚರಣೆ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಬಿಂಬ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಒಂದು ನಮ್ಮ ಹಿರಿಯರು ಹೇಗಿದ್ರು ಆಕಾರ ವಿಕಾರಗಳು ಇರುತ್ತೆ. ಸೊ ಈ ತರ ಭಾವನೆಗಳನ್ನ ಇಟ್ಕೊಂಡು ಮಾಡುವಂಥದ್ದು ಇರುತ್ತೆ. ಈ ಫೋಟೋನು ಅಷ್ಟೇ, ಅದರಲ್ಲಿನೂ ಸಹ ದೇವರು ಇದ್ದಾರೆ ಲಕ್ಷ್ಮಿ ಅಂತ ಆರಾಧನೆ ಮಾಡುವಂಥದ್ದು, ಕುಂಭದಿಂದ ಆಚರಣೆ ಮಾಡುವಂಥದ್ದು, ಕುಂಭದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಆಚರಣೆ. ಮತ್ತೆ ಅದ್ರ ಜೊತೆ ಹೋಮದಲ್ಲಿ ನಾವೀಗ ನಾವು ದೇವ್ರ ಮುಂದೆ ನೈವೇದ್ಯಗಳು ಇಡ್ತೀವಿ, ದೇವ್ರು ಬಂದು ತಗೊಂಡ್ಬಿಡ್ತಾನ, ಬೆಳಗಿನ ದೇವ ನಾವೇ ತಗೊಂಡು ತಿನ್ನೋದಲ್ವಾ, ಅಥವಾ ಯಾರೋ ಬಂದವ್ರು ಕೊಡ್ತೀವಿ. ಅಂದ್ರೆ ಇಲ್ಲಿ ಭಾವನೆಗಳಿಗೆ ಏನಪ್ಪಾ ಅಂದ್ರೆ ದೇವ್ರ ಭಗವಂತನಿಗೆ ದಾಗೋಳಿ ಅಂತ ಅರ್ಪಣೆ ಮಾಡಿದೀವಿ, ಭಗವಂತನ ಸ್ವರೂಪದಲ್ಲಿ ಯಾರಿಗೂ ನಾವು ದಾನ ಅಂತ ಕೊಡಬಹುದು, ಹಣ್ಣು ಹಂಪಲುಗಳು. ಸೊ ಆದ್ರೆ ಇಲ್ಲಿ ಹೋಮದಲ್ಲಿ ಹಾಗಲ್ಲ, ಹೋಮಕ್ಕೆ ನೀವೇನೇ ಹಾಕಿ ಅರ್ಪಣೆ ಆಗುವಂಥದ್ದಿರುತ್ತೆ. ಅದೇ ರೀತಿನೂ ಮಂಡಲ ರೀತಿಲಿ, ಮಂಡಲ ಅಂತ ಹೇಳಿದ್ರೆ ಅಕ್ಕಿ ಹಸಿಟ್ಟಲ್ಲಿ ಪುಡಿ ಬಣ್ಣದಲ್ಲಿ ಚಿತ್ರ ಬಿಡಿಸಿ ಅಂತದ್ದು ಇರುತ್ತೆ. ಆ ಥರನೂ ದೇವರನ್ನ ಆರಾಧನೆ ಮಾಡ್ಬೋದು. ಇಲ್ಲ ಅಂದರೆ ನನ್ನ ಹತ್ರ ಏನೂ ಇಲ್ಲ,
ಮನಸ್ಸಲ್ಲಿ ನೀವು ಧ್ಯಾನದಲ್ಲಿ ನೀವು ಹೋಗಬಹುದು. ನೀವು ಎಂಥ ಆಡಂಬರ ಪೂಜೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ, ನಾನು ದೇವ್ರಿಗೆ ಸಲ್ಲಿಸ್ತಾ ಇದ್ದೀನಿ ಅಂತ ಧ್ಯಾನದ ಮುಖಾಂತರವಾಗೂ ಪೂಜೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಹೀಗೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಸೊ ಭಕ್ತಿ ಭಾವನೆ ಮುಖ್ಯವಾಗಿರುತ್ತೆ. ಆದರೆ ಶಾಸ್ತ್ರಗಳಲ್ಲಿ ನೀವೇನಾದರೂ ಆಚರಣೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಕುಂಭವನ್ನೇ ಇಡೋದು ಬಹಳ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಓಕೆ, ಇನ್ನು ಲಕ್ಷ್ಮಿ ವ್ರತಕ್ಕೆ ಯಾವ ಕಲರ್ ಅಂದ್ರೆ ಯಾವ ಬಣ್ಣದ ಸೀರೆ ಸೂಕ್ತ ಅಂತ ಹೇಳಿ? ಒಂದಷ್ಟು ಬಣ್ಣಗಳಲ್ಲಿನೂ ಒಂದಿಷ್ಟು ನಿರ್ದಿಷ್ಟವಾದಂತಹದ್ದು ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸ್ತಾರೆ, ಒಳ್ಳೆಯದು ಅನ್ನುವಂಥದ್ದು ಶಾಸ್ತ್ರ ಇದೆ. ಅದರಲ್ಲಿ ಕನಕಾಂಬರ ಬಣ್ಣ ಮತ್ತೆ ಹಸಿರುಗೆ ಸಂಬಂಧಪಟ್ಟಂತದ್ದು ಬಣ್ಣದಲ್ಲಿ ಅದನ್ನು ಸಹ ದೇವಿಗೆ ಸೀರೆ ಉಡಿಸುವಂಥದ್ದಾಗ್ಲಿ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಆ ಲಕ್ಷ್ಮಿಯನ್ನ ಕ್ಷೀರ ಸಮುದ್ರ ರಾಜತನಯಾಮ್ ಅಂತ ಹೇಳ್ತೀವಿ. ಮತ್ತೆ ಶ್ವೇತಾಂಬರಧರೆ ದೇವಿ ನಾನಾ ಅಲಂಕಾರ ಭೂಷಿತ ಅಂತ ಹೇಳ್ತೀವಿ. ಅಂದ್ರೆ ಬಿಳಿ ಬಣ್ಣಕ್ಕೂ ಅದೇ ಆದ್ಯತೆಯನ್ನು ಕೊಟ್ಟಿದೆ. ಕೆಲವರು ಬಿಳಿ ಬಣ್ಣದಲ್ಲಿ ಅದಕ್ಕೆ ನೀಲಿ ಮಿಕ್ಸ್ ಆಗಿರುವಂಥದ್ದು ಅದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಹೆಚ್ಚು ಹಸಿರು ಮತ್ತೆ ಈ ಕನಕಾಂಬರದ ಬಣ್ಣದ ಸೀರೆಯನ್ನು ಉಡಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ನಾನಾ ಅಲಂಕಾರ ಭೂಷಿತೆ ಅಂತಾನು ಹೇಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ದೇವಿಗೆ ಇಂತಹದ್ದೇ ಬಣ್ಣ ಅಂತ ಏನಿಲ್ಲ, ಈ ಎರಡು ಬಣ್ಣ ಬಹಳ ಮುಖ್ಯವಾಗಿರುತ್ತೆ.